ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಪ್ರತಿದಿನ ಅವರೊಂದು ಯೂಟ್ಯೂಬ್ ಚಾನಲಲ್ಲಿ ಕಷ್ಟಪಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಆದರೆ ಬಟ್ ಅವರೊಂದು ಯೂಟ್ಯೂಬ್ ಸರಿಗೆ ವ್ಯೂಸ್ ಎಷ್ಟು ಬರುತ್ತೆ? 10, 20, 30, 40, 50 ಮತ್ತು ಅದ್ರ ಜೊತೆ 100 ವ್ಯೂಸ್ ಬರುತ್ತೆ. ಅದರ ಮೇಲ್ಗಡೆ ವ್ಯೂಸ್ ಅನ್ನೋದೇ ಬರಲ್ಲ. ಮ್ಯಾಕ್ಸಿಮಮ್ ಅಂದರೆ ವ್ಯೂಸ್ ಒಂದು 100, ಒಂದು 500ವರೆಗೆ ವ್ಯೂಸ್ ಬರ್ತಾರೆ. ಅದ್ರ ಮೇಲ್ಗಡೆ ವ್ಯೂಸ್ ಬರಲ್ಲ. ಅದರಿಂದ ತುಂಬ ಜನ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ನನಗೆ ತುಂಬ ಜನ ಕಮೆಂಟ್ ಮಾಡ್ತಾರೆ. ಏನಪ್ಪ ಅಂದರೆ ಕಮೆಂಟ್ ಹೇಳ್ಬೇಕಾರೆ, ಬ್ರದರ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನಾವು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ಆದರೆ ಬಟ್ ನಮ್ಮೊಂದು ಯೂಟ್ಯೂಬ್ ಸರಿಗೆ ಸರಿಯಾಗಿ ವ್ಯೂಸ್ ಬರ್ತಲ್ಲ, ವ್ಯೂಸ್ ಎಲ್ಲ ನಿಂತು ಬರ್ತಾ ಇದೆ. ಅಂದರೆ ಒಂದು 100 ವ್ಯೂಸ್ ಬರ್ತಾ ಅದಕ್ಕೆ ಅದರ ಮೇಲ್ಗಡೆನೇ ವ್ಯೂಸ್ ಬರ್ತಾ ಇಲ್ಲ. ಯಾಕೆ ಏನು ನನ್ನೊಂದು ಯೂಟ್ಯೂಬ್ ಚಾನಲ್ ಫ್ರೀಸ್ ಆಗಿದೆಯಾ ಏನು ಯಾಕೆ ಏನು ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಏನೋ ಜಸ್ಟ್ ನನಗೆ ಈ ಒಂದು ತುಂಬ ಸಿಂಪಲ್ ಹೇಳ್ತಾನೆ, ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಸರಿಯಾಗಿ ವ್ಯೂಸ್ ಬರ್ತಲ್ಲ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಬರ್ತಲ್ಲ, ಅದ್ರ ಜೊತೆ ವ್ಯೂಸ್ ಬರ್ತಲ್ಲ, ವ್ಯೂಸ್ ಅನ್ನೋದು ಡ್ರಾಪ್ ಆಗಿದೆಪ್ಪ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಫ್ರೀಸ್ ಆಗಿದೆ ಅಂತ ನೀವು ತಿಳ್ಕೋಬೇಕು. ಆ ಫ್ರೀಸ್ ಆದ ಯೂಟ್ಯೂಬ್ ಚಾನಲ್ ನಾವು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೇನೆ ಯಾವ ರೀತಿ ಫ್ರೀಸ್ ಆಗುತ್ತೆ, ಯಾವ ಒಂದು ಕಾರಣಕ್ಕೋಸ್ಕರ ಫ್ರೀಸ್ ಆಗುತ್ತೆ. ತುಂಬ ಸಿಂಪಲ್, 5 ಮಿಸ್ಟೇಕ್ ಇದೆ. ಈ 5 ಮಿಸ್ಟೇಕಲ್ಲಿ ನೀವು ಯಾವುದಾದ್ರೂ ಒಂದು ಮಿಸ್ಟೇಕ್ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಫ್ರೀಸ್ ಆಗುತ್ತೆ. ಫ್ರೀಸ್ ಆಗೋದಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸರಿಯಾಗಿ ವ್ಯೂಸ್ ಬರಲ್ಲ. ನೀವು ಎಷ್ಟೇ ವಿಡಿಯೋ ಕ್ವಾಲಿಟಿ ಇರಲಿ, ಎಷ್ಟೇ ಕಂಟೆಂಟ್ ಇರಲಿ, ಅಂದರೆ ಎಷ್ಟೇ ತಮ್ಮನೆಲ್ಲ ಹಾಕಿರೋ ಒಳ್ಳೇದು ಹಾಕಿರೋ ಕೂಡ ವ್ಯೂಸ್ ಬರಲ್ಲ. ಆದರೆ ಬಟ್ ನಾನು ಹೇಳ್ತಾನೆ ಅದು ಯಾವ ರೀತಿ ನಾವು ಅನ್ಫ್ರೀಸ್ ಮಾಡ್ಕೊಳ್ಳೋ ನಮ್ಮೊಂದು ಯೂಟ್ಯೂಬ್ ಚಾನಲ್, ಮತ್ತೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ಗ್ರೋ ಮಾಡ್ಕೊಳ್ಳೋ, ಮತ್ತೆ ನಾವು ವಾಪಸ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸರಿಯಾಗಿ ವ್ಯೂಸ್ ಪಡ್ಕೊಳ್ಳೋದು ಅಂತ ನಾನು ನಿಮಗೆ ಈ ಒಂದು ಕ್ಲಿಯರ್ಗೆ ಸೊಲ್ಯೂಷನ್ ಹೇಳ್ತೇನೆ. ಅದು ಯಾವ ಒಂದು ಮಿಸ್ಟೇಕ್ ಹೇಳ್ತೇನೆ ಅದ್ರ ಜೊತೆ ಸೊಲ್ಯೂಷನ್ ಕೂಡ ಹೇಳ್ತೇನೆ ಅಂತ ಹೇಳ್ತಾ ಈ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಮತ್ತೊಮ್ಮೆ ಹೇಳ್ತೇನೆ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರೆಲ್ಲ ನಮ್ಮೊಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿರೋ ಪ್ರತಿಯೊಬ್ಬರು ಈ ಒಂದು ಹೊಸ ನೋಡ್ತಾರೆ, ಪ್ಲೀಸ್ ಗರ್ಲ್ಸ್ ಆನ್ ವೈಸ್ ಬೇಗೊಂದು ಸಬ್ಸ್ಕ್ರೈಬ್ ಕ್ಲಾಪಿಕಲ್ ಬಟನ್ ಟನ್ನರ್ ಕ್ಲಿಕ್ ಮಾಡ್ತಾ ಒಂದು ಸ್ಟಾರ್ಟ್ ಬನ್ನಿ. ಮೊದಲ ಮುಂಟು ಎಲ್ಲ ನಮ್ಮ ನ್ಯೂ ಯೂಟ್ಯೂಬರ್ಸ್ ಎಲ್ಲ ರೀತಿ ನನಗೆ 5 ಮಿಸ್ಟೇಕ್ ಐತೆ. ಈ 5 ಮಿಸ್ಟೇಕರಲ್ಲಿ ಯಾವುದಾದ್ರು ಒಂದು ಮಿಸ್ಟೇಕ್ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಫ್ರೀಸ್ ಆಗುತ್ತೆ. ಫ್ರೀಸ್ ಅಂದರೆ ಏನಪ್ಪ ಅನ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ನೀವು ತಿಳ್ಕೊಬೇಕು. ತುಂಬ ಜನ ನಮ್ಮ ನ್ಯೂ ಯೂಟ್ಯೂಬರ್ಸ್ ಗೊತ್ತಿಲ್ಲ. ಫ್ರೀಸ್ ಅಂದರೆ ಏನಪ್ಪ ಒಂದು ಡೆಡ್, ನಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗುತ್ತೆ. ಡೆಡ್ ಅಂದರೆ ಯಾವ ರೀತಿ ಅಂದರೆ ಈಗ ಸತ್ತ ಒಂದು ಡೆಡ್ ಬಾಡಿ ಇರುತ್ತಲ್ಲ, ಆ ರೀತಿ ಕೂಡ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಡೆಡ್ ಆದರೆ ಯಾವುದೇ ರೀತಿ ನಾವು ಎಷ್ಟೇ ಕಂಟೆಂಟ್ ವಿಡಿಯೋ ಅಪ್ಲೋಡ್ ಮಾಡಿ, ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ, ಏನೇ ಮಾಡಿದ್ರು ಕೂಡ ನಮ್ಮೊಂದು ಯೂಟ್ಯೂಬ್ಸ್ಗೆ ಸರಿಯಾಗಿ ವ್ಯೂಸ್ ಅನ್ನೋದೇ ಬರಲ್ಲ. ಆದರೆ ಬಟ್ ನಾವು ನಮ್ಮೊಂದು ಯೂಟ್ಯೂಬ್ ಚಾನಲ್ ನಾವು ಫ್ರೀಸ್ ಆಗಿದ್ದು ಅನ್ಫ್ರೀಸ್ ಕೂಡ ಮಾಡ್ಕೊಳ್ಬೋದು. ಅನ್ಫ್ರೀಸ್ ಯಾವ ರೀತಿ ಮಾಡೋದ್ರಿಂದ ಅದಕ್ಕಿಂತ ಮುಂಚೆ ನಾನು ಹೇಳ್ತೇನೆ. ಎಕ್ಸಾಂಪಲ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಬೋದು. 2 ವರ್ಷಗಳ ಹಿಂದ್ಗಡೆ ನನ್ನೊಂದು ಯೂಟ್ಯೂಬ್ ಚಾನಲ್ ವ್ಯೂಸ್ ಯಾವ ರೀತಿ ಬರ್ತಿತ್ತು, ಎಷ್ಟೋ 80, 100, 20, 40, 50, 60ವರೆಗೆ ನನ್ನೊಂದು ಯೂಟ್ಯೂಬ್ ಚಾನಲ್ ವ್ಯೂಸ್ ಬರ್ತದೆ. ಅವಾಗ ನನ್ನೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗಿತ್ತು. ಆದ್ರೆ ಬಟ್ ಇವಾಗ ನನ್ನೊಂದು ಯೂಟ್ಯೂಬ್ ಚಾನಲ್ಗೆ ವ್ಯೂಸ್ ಯಾವ ರೀತಿ ಬಂದಿದೆ ನೋಡಿ, 20 ನೋಡಿ 2K, 3K, 4K, 10K ವರೆಗೆ ವ್ಯೂಸ್ ಬರ್ತದೆ. ಇದಕ್ಕೆಲ್ಲ ವ್ಯೂಸ್ ಬರೋದಕ್ಕೆ ಕಾರಣ ಏನಪ್ಪ, ನನ್ನೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆದ ಯೂಟ್ಯೂಬ್ ಚಾನಲ್ ನಾನು ಗ್ರೋ ಮಾಡಿದ್ದೀನಿ, ಅನ್ಫ್ರೀಸ್ ಮಾಡಿದ್ದೀನಿ. ಅದು ಯಾವ ರೀತಿ ಏನು ಹೇಳ್ತಾನೆ, ತುಂಬ ಸಿಂಪಲ್. ನಾನು ನಿಮಗೆ ಮೊದಲ ಮುಂಟು 5 ಮಿಸ್ಟೇಕ್ ಹೇಳ್ತಾನೆ. ಈ 5 ಮಿಸ್ಟೇಕಲ್ಲಿ ನೀವು ಯಾವುದಾದ್ರೂ ಒಂದು ಮಿಸ್ಟೇಕ್ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಫ್ರೀಸ್ ಆಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗುತ್ತೆ. ನೀವು ಎಷ್ಟೇ ವಿಡಿಯೋ ಅಪ್ಲೋಡ್ ಕೂಡ ವೈರಲ್ ಆಗಲ್ಲ, ವ್ಯೂಸ್ ಬರಲ್ಲ, ಮತ್ತೆ ಸಬ್ಸ್ಕ್ರೈಬರ್ಸ್ ಕೂಡ ಬರಲ್ಲ. ಏನು ತುಂಬ ಸಿಂಪಲ್. ಈಗ ಮೊದಲನೇ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ ಅನ್ಬೇಕಾರೆ, ತುಂಬ ಜನ ನಮ್ಮೊಂದು ಯೂಟ್ಯೂಬರ್ಸ್ ಏನು ಮಾಡ್ತಾರೆ ಇರ್ಬೇಕಾರೆ, ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಮೊದಲನೇ ಮಿಸ್ಟೇಕ್ ಇದೇ ಮಾಡ್ತಾರೆ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಮಾಡ್ತಾರೆ. ಏನಪ್ಪ ಅಂದರೆ ಅವರೊಂದು ಯೂಟ್ಯೂಬ್ ಚಾನಲ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಆದರೆ ಬಟ್ ಅವರೊಂದು ಯೂಟ್ಯೂಬ್ಸ್ ವಿಡಿಯೋಗೆ ಅಂದರೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಆದರೆ ಬಟ್ ಒಂದು ವಿಡಿಯೋಗೆ ಏನು ಮಾಡ್ತಾರೆ, ಒಂದು 20 ವ್ಯೂಸ್ ಬರುತ್ತೆ. ಮತ್ತು ಸೆಕೆಂಡ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದಕ್ಕೆ 10 ವ್ಯೂಸ್ ಬರುತ್ತೆ. ಮತ್ತು ಸೆಕೆಂಡ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದಕ್ಕೆ 30 ವ್ಯೂಸ್ ಬರುತ್ತೆ. ಈ ರೀತಿ ಅಂದರೆ ಒಂದು ವಿಡಿಯೋಗೆ ಸರಿಯಾಗಿ ವ್ಯೂಸ್ ಬರಲ್ಲ. ಅದ್ರ ಜೊತೆ ಕೆಲವೊಂದಷ್ಟು ವಿಡಿಯೋಗೆ ವ್ಯೂಸ್ ಬರುತ್ತೆ, ಕೆಲವೊಂದಷ್ಟು ವ್ಯೂಸ್ ಅಂದರೆ ವಿಡಿಯೋಗೆ ವ್ಯೂಸ್ ಬರಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಮ್ಮೊಂದು ಯೂಟ್ಯೂಬರ್ಸ್ ಏನು ಮಾಡ್ತಾರೆ ಬೇಕಾ, ಯಾವ ಒಂದು ವಿಡಿಯೋಗೆ ಜಾಸ್ತಿ ವ್ಯೂಸ್ ಬರಲ್ಲ ಆ ಒಂದು ವಿಡಿಯೋ ಏನು ಮಾಡ್ತಾರೆ, ಡಿಲೀಟ್ ಮಾಡ್ತಾರೆ. ನಮ್ಮ ನ್ಯೂ ಯೂಟ್ಯೂಬರ್ಸ್ ಪ್ರತಿಯೊಬ್ಬರು ಡಿಲೀಟ್ ಮಾಡ್ತಾರೆ. ನಾನು ನಿಮಗೆ ಹೇಳ್ತಾನೆ, ಆ ಡಿಲೀಟ್ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಲೇಬಿಡಿ. ಯೂಟ್ಯೂಬ್ ವಿಡಿಯೋ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಸಾಕ್ಬಿಡಿ, ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಬಿಟ್ಬಿಡಿ. ಆದರೆ ಬಟ್ ಆ ವಿಡಿಯೋಗೆ ವ್ಯೂಸ್ ಬಂದಿಲ್ಲ ಅಂತೇಳಿ ಮತ್ತೆ ಡಿಲೀಟ್ ಮಾಡಿ ಮತ್ತೆ ರೀಅಪ್ಲೈ ಮಾಡೋದು, ಅಂದರೆ ಹೊಸದಾಗಿ ಮತ್ತೆ ಅಪ್ಲೋಡ್ ಮಾಡಿದ್ರೆ ಹಂಗಿಲ್ಲ. ನಾನು ನಿಮಗೆ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ನಿಮ್ಮೊಂದು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿದ ವಿಡಿಯೋ ಡಿಲೀಟ್ ಮಾಡೋಕೆ ಹೋಗಿ. ಡಿಲೀಟ್ ಮಾಡೋ ಕಾರಣದಿಂದ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅನ್ನೋದು ಫ್ರೀಸ್ ಆಗುತ್ತೆ, ಡೆಡ್ ಆಗುತ್ತೆ. ಆವಾಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೇ ರೀತಿ ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ವೇಸ್ಟು. ಇದು ಮೇನ್ ಇಂಪಾರ್ಟೆಂಟ್, ನೀವು ಅರ್ಥ ಮಾಡ್ಕೊಳ್ಬೇಕು. ಮೊದಲನೇ ಮಿಸ್ಟೇಕ್ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ವಿಡಿಯೋಗೆ ವ್ಯೂಸ್ ಬರಲಿ ಬಿಡಲಿ ಅದು ಮೇನ್ ಇಂಪಾರ್ಟೆಂಟ್ ಅಲ್ಲ. ನೀವೇನು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ವಿಡಿಯೋ ಡಿಲೀಟ್ ಮಾಡೋದಿಲ್ಲ. ಇದು ಮೊದಲನೇ ಮಿಸ್ಟೇಕ್ ಬಂದ್ಬಿಟ್ಟು. ಇನ್ನು ಸೆಕೆಂಡ್ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ ಅನ್ಬೇಕಾರೆ, ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲ ಏನು ಮಾಡ್ತಾರೆ, ಪ್ರತಿದಿನ ಅನ್ನೋದು ವಿಡಿಯೋ ಅಪ್ಲೋಡ್ ಮಾಡಲ್ಲ ನಮ್ಮ ನ್ಯೂ ಯೂಟ್ಯೂಬರ್ಸ್. ಯಾಕಂದರೆ ಏನು ಮಾಡ್ತಾರೆ, ಒಂದು ದಿನ ಅಂದರೆ ಡೈಲಿ ಅವರು ವಿಡಿಯೋ ಅಪ್ಲೋಡ್ ಮಾಡಲ್ಲ. ಏನು ಮಾಡ್ತಾರೆ, ಒಂದು ದಿನ ವಿಡಿಯೋ ಅಪ್ಲೋಡ್ ಮಾಡಿದ್ರೆ 1 ವೀಕಿಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡೋದು, 2 ವೀಕಿಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡೋದು, 3 ದಿನಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡೋದು ತುಂಬ ಜನ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾರೆ. ನಾನು ನಿಮಗೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಹೇಳ್ತಾ ಇದ್ದೀನಿ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೆ ಹೇಳ್ತೀನಿ, ನಿಮಗೆ ಲೈಫ್ ಲಾಂಗ್ ಆಗಿ ಯೂಟ್ಯೂಬರ್ಸ್ ಆಗಿರಬೇಕಪ್ಪ ಅಂದರೆ ನೀವು ತುಂಬ ಸಿಂಪಲು, ಪ್ರತಿದಿನ ಅನ್ನೋದು ವಿಡಿಯೋ ಅಪ್ಲೋಡ್ ಆಗಿರಬೇಕು. ನೀವು ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲು ಯಾವುದೇ ಕಾರಣಕ್ಕೂ ಆ್ಯಕ್ಟಿವ್ ಇರೋಲ್ಲ, ಇಂಪ್ರೆಷನ್ ಸಿಗಲ್ಲ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಬೂಸ್ಟ್ ಅನ್ನೋದು ಸಿಗಲ್ಲ. ಯಾಕಂದರೆ ನೀವು ಡೈಲಿ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ
ವ್ಯೂಸ್ ಅಂದರೆ ಇಂಪ್ರೆಷನ್ ಬರಲ್ಲ ಅಂದ್ರೆ ಏನುತ್ತೆ ಚಾನಲ್ ಡೆಡ್ ಆಗುತ್ತೆ. ಡೆಡ್ ಆಗೋದ ಕಾರಣ ಏನುತ್ತೆ ಫ್ರೀಸ್ ಆದರೆ ಡೆಡ್ ಆದಂಗೆ ಫ್ರೀಸ್ ಆಗಿಬಿಡುತ್ತೆ. ಅವಾಗ ನೀವೇನು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗುತ್ತೆ. ಅವಾಗ ನೀವು ಯೂಟ್ಯೂಬ್ನಲ್ಲಿ ಏನೇ ಮಾಡಿದ್ರು ಕೂಡ ಆಗಲ್ಲ. ಅದಕ್ಕೋಸ್ಕರ ಹೇಳ್ತೀನಿ ಡೈಲಿ ಅನ್ನೋದು ವಿಡಿಯೋ ಅಪ್ಲೋಡ್ ಮಾಡಿರಬೇಕು. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡಲ್ಲ, ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿರಬೇಕು. ಏನಾದರೂ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ಕೆಲವೊಂದಷ್ಟು ಕಾಮಿಡಿ ಕ್ಯಾಟಗರಿ ಏನಿರುತ್ತೆ ಒಂದು ವೀಕಿಗೆ ಒಂದು ವಿಡಿಯೋ, 2 ದಿನಕ್ಕೆ 3 ದಿನಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಯಾಕಪ್ಪ ಅವ್ರಿಗೆ ಎಡಿಟಿಂಗು ಶೂಟಿಂಗ್ ಟೈಮು ಅನ್ನೋದು ಇರುತ್ತೆ. ಬಟ್ ಯೂಟ್ಯೂಬ್ ಟಿಪ್ಸ್ ಮಾಡೋರು ಮತ್ತು ಯಾವ ರೀತಿ ಟೆಕ್ ರಿಲೇಟೆಡ್ ವಿಡಿಯೋ ಮಾಡೋರು ಪ್ರತಿಯೊಬ್ಬರು ಡೈಲಿ ವಿಡಿಯೋ ಅಪ್ಲೋಡ್, ಡೈಲಿ ಮಿನಿಮಮ್ ಇಲ್ಲ ಅಂದ್ರೆ 1 ರಿಂದ 2 ವಿಡಿಯೋ ಅಪ್ಲೋಡ್ ಆಗಿರಬೇಕು. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತೀನಿ 1 ರಿಂದ 2 ವಿಡಿಯೋ, ನಿಮಗೆ ಟೈಮ್ ಇದ್ದರೆ 3 ವಿಡಿಯೋ ಅಪ್ಲೋಡ್ ಆಗಿರಬೇಕು. ಡೈಲಿ ಅಪ್ಲೋಡ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಗ್ಯಾಪ್ ಕೊಡೋಕೆ ಹೋಗ್ಬೇಡಿ. ಗ್ಯಾಪ್ ಕೊಟ್ಟರೆ ನಿಮ್ಮೊಂದು ಚಾನಲ್ ಡೆಡ್ ಆಗೋ ಚಾನ್ಸಸ್ ಇರುತ್ತೆ, ಫ್ರೀಸ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಇದು ಸೆಕೆಂಡ್ ಮಿಸ್ಟೇಕ್ ಬಂದ್ಬಿಟ್ಟು. ಇನ್ನು ಥರ್ಡ್ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ನಾನು ನಿಮಗೆ ಮೊದಲು ಮೊಬೈಲ್ ಸ್ಕ್ರೀನ್ ಮಾಡ್ಕೊಂಡು ತೋರಿಸ್ಕೊಡ್ತೀನಿ. ತುಂಬ ಜನ ನಮ್ಮೊಂದು ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ಏನೋ ಜಸ್ಟ್ ಈಗ ನಾನು ನಿಮಗೆ ಮೊದಲು ಸರಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದ್ದೀನಿ. ಏನೋ ನಾನು ಏನು ಮಾಡ್ತೀನಿ, ಕ್ರೋಮ್ ಓಪನ್ ಮಾಡ್ತೀನಿ. ತುಂಬ ಜನ ನಮ್ಮೊಂದು ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ಅವರೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಅಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಏನು ಮಾಡ್ತಾರೆ, ತುಂಬ ಜನ ನಮ್ಮೊಂದು ಯೂಟ್ಯೂಬ್ ಚಾನಲ್ ಅಂದರೆ ಯೂಟ್ಯೂಬ್ ಕ್ರಿಯೇಟರ್ಸು ಅಲ್ಲಿ ಚಾನಲ್ಸ್ ಮೇಲೆ ಹೋಗಿ ಇಲ್ಲಿ ಟ್ಯಾಗ್ಸ್ ಅಂದರೆ ಕೀಬೋರ್ಡ್ಸ್ ಅಂತ ಇದೆ, ಅಂದರೆ ಚಾನೆಲ್ ಕೀಬೋರ್ಡ್ಸ್ ಅಂತ ಇದೆ. ಇದನ್ನ ಏನು ಮಾಡ್ತಾರೆ ನಮ್ಮೊಂದು ಯೂಟ್ಯೂಬರ್ಸ್ ತುಂಬ ಜನ ಏನು ಮಾಡ್ತಾರೆ, ಈ ಕೀಬೋರ್ಡ್ಸ್ ಅನ್ನೋದು ಪ್ರತಿದಿನ ಚೇಂಜ್ ಮಾಡ್ತಾರೆ. ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆ ಒಂದು ವಿಡಿಯೋಗೆ ಒಂದು ಕೀಬೋರ್ಡ್ ಹಾಕೋದು. ಇಲ್ಲಿ ಕೀಬೋರ್ಡ್ ಅನ್ನೋದು ಇದನ್ನೆಲ್ಲ ಚೇಂಜ್ ಮಾಡ್ತಾ ಇರ್ತಾರೆ. ತುಂಬ ಜನ ಈ ಚಾನೆಲ್ ರಿಲೇಟೆಡ್ ಕೀಬೋರ್ಡ್ ಹಾಕಲ್ಲ, ಬೇರೆ ರಿಲೇಟೆಡ್ ಕೀಬೋರ್ಡ್ ಹಾಕಿಬಿಡ್ತಾರೆ. ಆದರೆ ಬಟ್ ಇಲ್ಲಿ ಕೀಬೋರ್ಡ್ ಇಲ್ಲ ಅಂದರೆ ಈ ಟ್ಯಾಗ್ ಏನು ಹಾಕ್ತಿರಲ್ಲ ನೀವು ಪ್ರತಿಯೊಂದು ಕೂಡ. ಇದು ಮೇನ್ ಇಂಪಾರ್ಟೆಂಟ್. ನಿಮ್ಮ ಯೂಟ್ಯೂಬ್ ಚಾನಲ್ ಸರ್ಚಿಂಗಲ್ಲಿ ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಇದು ಏನು ಮಾಡ್ತಾರೆ, ತುಂಬ ಜನ ಏನು ಮಾಡ್ತಾರೆ, ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆ ವಿಡಿಯೋ ತಕ್ಕಂತೆ ಇದನ್ನ ಹಾಕ್ಬಿಡೋದು, ಟ್ಯಾಗ್ ಹಾಕಿ ಕೀಬೋರ್ಡ್ಸ್ ಹಾಕೋದು. ಈ ರೀತಿ ಮಾಡ್ತಾರೆ. ಆದರೆ ಬಟ್ ಇನ್ನು ಮೇಲಿಂದ ಮೇಲೆ ಚೇಂಜ್ ಮಾಡೋದ್ರೆ ಏನಂತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ರಿಕಮೆಂಡ್ ಆಗಲ್ಲ. ಯಾಕಂದರೆ ಯೂಟ್ಯೂಬ್ದವ್ರಿಗೆ ಅರ್ಥ ಆಗಲ್ಲ ಇದು ಯಾವ ಒಂದು ಟಾಪಿಕ್ ಚಾನಲ್ ಏನು ಇದು ಅಂತ ಅವ್ರಿಗೆ ಗೊತ್ತಾಗಲ್ಲ. ಅವಾಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ರಿಕಮೆಂಡ್ ಆಗುತ್ತೆ, ಯಾವ ರೀತಿ ನಿಮ್ಮೊಂದು ವಿಡಿಯೋಗೆ ವ್ಯೂಸ್ ಬರಬೇಕು. ಅದರಿಂದ ಏನಾಗುತ್ತೆ, ನೀವು ಮೇಲಿಂದ ಮೇಲೆ ಮಾಡುತ್ತಾ ಅಲ್ಲಿ ಚಾನಲ್ ಅಂದರೆ ಯೂಟ್ಯೂಬ್ ಅಲ್ಗೋರಿದಮ್ ಏನಿದೆಯಲ್ಲ ಅದು ಚೇಂಜ್ ಆಗ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ವ್ಯೂಸ್ ಬರಲ್ಲ. ಆವಾಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಫ್ರೀಸ್ ಆಗೋದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗುತ್ತೆ. ಆವಾಗ ನೀವು ಎಷ್ಟೇ ವಿಡಿಯೋ ಅಪ್ಲೋಡ್ ಮಾಡ್ತೀರಿ ಎಲ್ಲ ವೇಸ್ಟು. ಮೇನ್ ಇಂಪಾರ್ಟೆಂಟ್ ಇದನ್ನು ತುಂಬ ಜನ ಮಾಡ್ತಾರೆ. ಇದನ್ನ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬಿಡಿ. ಇದು ಮೇನ್ ಇಂಪಾರ್ಟೆಂಟ್. ತುಂಬ ಜನ ಕೀಬೋರ್ಡ್ಸ್ ಚೇಂಜ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೀಬೋರ್ಡ್ ಚೇಂಜ್ ಮಾಡೋಕೆ ನಿಮ್ಮ ಚಾನಲ್ ಎದರ ರಿಲೇಟೆಡ್ ಇದೆ ಅದ್ರ ಬಗ್ಗೆ ನೀವು ಹಾಕಬೇಕು. ಇದು ಮೇನ್ ಇಂಪಾರ್ಟೆಂಟ್. ತುಂಬ ಜನ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಜನ ನಮ್ಮೊಂದು ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ಅವರೊಂದು ಯೂಟ್ಯೂಬ್ ಚಾನಲಲ್ಲಿ ಮಿಕ್ಸ್ ಕಂಟೆಂಟ್ ಅನ್ನೋದು ಅಪ್ಲೋಡ್ ಮಾಡ್ತಾರೆ. ಮಿಕ್ಸ್ ಕಂಟೆಂಟ್ ಅಂದರೆ ಯಾವ ರೀತಿ ಅಂದ್ರೆ ಬೇಕಾದ್ರೆ ಈಗ ಯಾವುದೋ ಒಂದು ಚಾನಲ್ ಈಗ ಟೆಕ್ ರಿಲೇಟೆಡ್ ಇದೆ, ಅದರಲ್ಲಿ ಬಂದ್ಬಿಟ್ಟು ಗೇಮಿಂಗ್ ವಿಡಿಯೋ ಅಪ್ಲೋಡ್ ಮಾಡೋದು ಈ ರೀತಿ ಮಾಡ್ತಾರೆ. ಇದು ಯಾವುದೇ ಕಾರಣಕ್ಕೂ ನೀವು ಯೂಟ್ಯೂಬರ್ಸ್ ಎಲ್ಲರಿಗೂ ಹೇಳ್ತೇನೆ, ನಾನು ನಿಮಗೆ ಮಾಡೋಕ್ಕೆ ಹೋಗಲೇಬಿಡಿ. ಯಾಕಪ್ಪ ಅನ್ಬೇಕಾರೆ ಈಗ ನಾನು ಯೂಟ್ಯೂಬ್ ಟಿಪ್ಸ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ, ನಾನು ಯೂಟ್ಯೂಬ್ ಟಿಪ್ಸ್ ಬಗ್ಗೆ ಮಾಡ್ಬೇಕು ಅಂದ್ಬಿಟ್ಟು ನಾನು ಗೇಮಿಂಗು ಮತ್ತು ಮೂವಿ ತಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ, ಆಗಲ್ಲ. ಅದಕ್ಕೋಸ್ಕರ ಹೇಳ್ತೀನಿ ಮಿಕ್ಸ್ ಕಂಟೆಂಟ್ ಅನ್ನೋದು ಯಾವ ರೀತಿ ಅಪ್ಲೋಡ್ ಮಾಡ್ಕೋಬೇಕು. ಇದರಿಂದ ಏನಾಗುತ್ತೆ ಅಂದರೆ ಮಿಕ್ಸ್ ಕಂಟೆಂಟ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಸಬ್ಸ್ಕ್ರೈಬರ್ಸ್ ಅಂದರೆ ಈಗ ನಾನು ಟೆಕ್ ಬಗ್ಗೆ ವಿಡಿಯೋ ಮಾಡ್ತೀನಿ, ಯೂಟ್ಯೂಬ್ ಟಿಪ್ಸ್ ಬಗ್ಗೆ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗ್ತಾರೆ. ಅದ್ರ ಜೊತೆ ನಾನು ಕುಕ್ಕಿಂಗ್ ಬಗ್ಗೆ ವಿಡಿಯೋ ಮಾಡಿದರೆ ಕುಕ್ಕಿಂಗ್ದವರು ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಈ ರೀತಿ ಎಲ್ಲ ಕಂಟೆಂಟ್ದವರು ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಆದರೆ ಬಟ್ ನಾನು ಯಾವ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಈಗ ನಾನು ಟೆಕ್ ಬಗ್ಗೆ ಬಿಟ್ಟು ಗೇಮಿಂಗ್ ವಿಡಿಯೋ ಹಾಕಿದರೆ ಯಾರು ನೋಡ್ತಾರೆ, ಕುಕ್ಕಿಂಗ್ ವಿಡಿಯೋನ ಹಾಕಿದರೆ ಯಾರು ನೋಡ್ತಾರೆ, ಅಲ್ಲಿ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ವೇಸ್ಟು. ಈ ರೀತಿ ಆಗೋ ಕಾರಣದಿಂದ ಏನುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ವ್ಯೂಸ್ ಬರಲ್ಲ, ರಿಚ್ ಆಗಲ್ಲ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರಿಕಮೆಂಡ್ ಕೂಡ ಆಗಲ್ಲ. ಇದರಿಂದ ವ್ಯೂಸ್ ಅನ್ನೋ ಡೌನ್ ಆಗೋದ್ರೆ ಏನುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಏನಿದೆ ಆಟೋಮೆಟಿಕ್ಕು ಡೌನ್ ಆಗಿಬಿಡುತ್ತೆ. ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಫ್ರೀಸ್ ಆಗುತ್ತೆ. ಇದು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಲೇಬೇಡಿ. ಮೇನ್ ಇಂಪಾರ್ಟೆಂಟ್ ನಾನು ನಿಮ್ಗೆ ಹೇಳಿದ್ನಲ್ಲ, ಇಷ್ಟು ತುಂಬ ಇಂಪಾರ್ಟೆಂಟ್. ಮೊದಲನೇ ಬಂದ್ಬಿಟ್ಟು ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿರಬೇಕು. ಸೆಕೆಂಡ್ ಬಂದ್ಬಿಟ್ಟು ಮತ್ತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ಅಪ್ಲೋಡ್ ಮಾಡಿದ್ದು ಡಿಲೀಟ್ ಮಾಡೋಂಗಿಲ್ಲ. ಥರ್ಡ್ ಬಂದ್ಬಿಟ್ಟು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೀಬೋರ್ಡ್ಸ್ ಏನಿದೆಲ್ಲ ಕೀಬೋರ್ಡ್ಸ್ ಹಾಕಬೇಕು. ಮತ್ತು ಫೋರ್ತ್ ಬಂದ್ಬಿಟ್ಟು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನಿದೆಲ್ಲ ಈಗ ನಾನು ನಿಮ್ಗೆ ಹೇಳಿದ್ನಲ್ಲ ಪ್ರತಿಯೊಬ್ಬರು ಕೂಡ ಅಂದರೆ ಮಿಕ್ಸ್ ಕಂಟೆಂಟ್ ವಿಡಿಯೋ ಅಪ್ಲೋಡ್ ಮಾಡೋಂಗಿಲ್ಲ. ಯಾವುದೇ ಕಾರಣಕ್ಕೂ ಮಿಕ್ಸ್ ಕಂಟೆಂಟ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರಿಚ್ ಆಗಲ್ಲ. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಫೋರ್ತ್ ಬಂದ್ಬಿಟ್ಟು. ಇನ್ನು ಫಿಫ್ತ್ ಬಂದ್ಬಿಟ್ಟು ಕೊನೆಯದ ಬಂದ್ಬಿಟ್ಟು ಏನಪ್ಪ, ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಜನ ಏನು ಮಾಡ್ತಾರೆ, ಅವರೊಂದು ಯೂಟ್ಯೂಬ್ ಸ್ಟುಡಿಯೋಗೆ ಸರಿಯಾಗಿ ವ್ಯೂಸ್ ಬರಲ್ಲ, 10-20 ವ್ಯೂಸ್ ಬರೋ ಕಾರಣದಿಂದ ಏನು ಮಾಡ್ತಾರೆ ಅನ್ಬೇಕಾರೆ, ಅವರೊಂದು ಯೂಟ್ಯೂಬ್ ಸ್ಟುಡಿಯೋ ಅವರೊಂದು ಮೊಬೈಲಲ್ಲಿ ಅವರೇ ನೋಡ್ತಾರೆ. ಯಾಕಂದ್ರೆ ವ್ಯೂಸ್ ಬರ್ತಾರೆ, ನನ್ನ ವಿಡಿಯೋ ನಾನೇ ನೋಡಿದ್ರೆ ಜಾಸ್ತಿ ರಿಕಮೆಂಡ್ ಮಾಡ್ತಾ ಯೂಟ್ಯೂಬ್ ಅಂತ ತುಂಬ ಜನ ತೀತಾರೆ. ಈ ರೀತಿ ಮಾಡಿ ಏನು ಮಾಡ್ತಾರೆ, ಅವರೊಂದು ಯೂಟ್ಯೂಬ್ ಸ್ಟುಡಿಯೋ ಅವರೇ ನೋಡ್ತಾರೆ. ಆದರೆ ಬಟ್ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ನೀವೇ ನೋಡಿದರೆ ಏನಾಗ್ತದೆ, ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ಯಾವುದೇ ಕಾರಣಕ್ಕೂ ವ್ಯೂಸ್ ಬರಲ್ಲ. ಯಾಕಪ್ಪ ಅನ್ಬೇಕಾರೆ ಯೂಟ್ಯೂಬ್ದವ್ರು ಏನು ಮಾಡ್ತಾರೆ ಅಂದರೆ, ಯೂಟ್ಯೂಬ್ದವ್ರು ನಿಮ್ಮೊಂದು ಮೊಬೈಲ್ IP ಅಡ್ರೆಸ್ ಅನ್ನೋದು ಟ್ರ್ಯಾಕ್ ಮಾಡ್ತಾರೆ. ಈ ಮೊಬೈಲ್ಗೆ ಒಂದೇ IP ಅಡ್ರೆಸ್ ಇರುತ್ತೆ, ವಾಪಸ್ ಇರಲ್ಲ, ಬೇರೆ ಇರಲ್ಲ. ಆದರೆ ಬಟ್ ಅವ್ರು ಏನು ಮಾಡ್ತಾರೆ, ಯೂಟ್ಯೂಬ್ದವರು ಟ್ರ್ಯಾಕ್ ಮಾಡ್ತಾರೆ. ಯಾಕಂದ್ರೆ ನೀವು ಅಕೌಂಟ್ ಬ್ರದರ್ ನಾವು ಬೇರೆ ಇಮೇಲ್ ID ಮೂಲಕ ಹಾಕಿ ನೋಡ್ಬೋದು, 100% ನೋಡೋಕ್ಕಾಗಲ್ಲ. ಇದು ನೋಡೋದು ಏನಂತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ IP ಅಡ್ರೆಸ್ ಒಂದೇ ಇರುತ್ತೆ, ಅಂದರೆ ನಿಮ್ಮ ಮೊಬೈಲ್ IP ಅಡ್ರೆಸ್ ಒಂದೇ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ
ನೀವು ಎಷ್ಟೇ ವಿಡಿಯೋ ನೋಡಿ ಎಷ್ಟೇ ವ್ಯೂಸ್ ಬರೋದ್ರಿಂದ ನಿಮ್ಮ ವಿಡಿಯೋ ನೀವೇ ಏನು ಮಾಡ್ತಾರೆ ಯೂಟ್ಯೂಬರ್ ರಿಕಮೆಂಡ್ ಅನ್ನೋದು ಆಫ್ ಮಾಡ್ತಾರೆ. ಅವಾಗ ಏನಾಗುತ್ತೆ ನಿಮ್ಮೊಂದು ಯೂಟ್ಯೂಬ್ ಸೈಡಿಗೆ ಸರಿಯಾಗಿ ವ್ಯೂಸ್ ಬರಲ್ಲ. ಆವಾಗ ವ್ಯೂಸ್ ಬರಲ್ಲ ಏನಾಗುತ್ತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಫ್ರೀಸ್ ಆಗುತ್ತೆ. ಫ್ರೀಸ್ ಆದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗುತ್ತೆ. ಈ ರೀತಿ ನೋಡಿ, ಈ ರೀತಿ ನೀವು ಮಾಡೋ ಕಾರಣ ಈ ಮಿಸ್ಟೇಕ್ ಏನಿಲ್ಲ, ಈ ರೀತಿ ಮಿಸ್ಟೇಕ್ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಫ್ರೀಸ್ ಅನ್ನೋದು ಆಗುತ್ತೆ. ನಾನು ನಿಮ್ಗೆ ಹೇಳಿದ್ರೆ ಈ 5 ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳಿ. ಈ 5 ಮಿಸ್ಟೇಕರಲ್ಲಿ ನೀವು ಯಾವುದಾದ್ರೂ ಒಂದು ಮಿಸ್ಟೇಕ್ ಮಾಡಿದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಫ್ರೀಸ್ ಆಗಿದೆ ಅಂತ ತಿಳ್ಕೊಬೇಕು. ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗಿದೆ ಅಂತ ತಿಳ್ಕೊಬೇಕು. ಆದ್ರೆ ಬಟ್ ನಾನು ನಿಮಗೆ ಈಗ ಹೇಳ್ತೇನೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಫ್ರೀಸ್ ಆದ ಯೂಟ್ಯೂಬ್ ಚಾನಲ್ನು ಅನ್ಫ್ರೀಸ್ ಯಾವ ರೀತಿ ಮಾಡೋದು, ಯಾವ ರೀತಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಹೇಳ್ತೇನೆ. ತುಂಬ ಸಿಂಪಲ್. ನಾನು ನಿಮಗೆ ಸೊಲ್ಯೂಷನ್ ಆಗಿ ಹೇಳ್ತೇನೆ. ಮೊದಲನೇ ಬಂದ್ಬಿಟ್ಟು ನೀವು ಮಾಡೋಕ್ಕೆ ಇಷ್ಟೇ, ನೀವು ತುಂಬ ಸಿಂಪಲ್ ಸೊಲ್ಯೂಷನ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಸಿಂಪಲ್. ನೀವೇನು ಮಾಡಿ ನಿಮ್ಮೊಂದು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ನಾನು ನಿಮಗೆ ಸರಿಯಾಗಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೋಡಿ, ಜಸ್ಟ್ ಏನಿಲ್ಲ. ಓಕೆ, ನೀವು ನಿಮ್ಮೊಂದು ಯೂಟ್ಯೂಬ್ಸ್ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನೀವು ಏನು ಮಾಡಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳಿ. ನಾನೇನು ನನ್ನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ. ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪಾಪ್ಯುಲರ್ ಅಂತ ಒಂದಿದೆ, ಜಸ್ಟ್ ಆ ಪಾಪ್ಯುಲರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವೇನು ಮಾಡ್ಕೋ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವ ಒಂದು ವಿಡಿಯೋಗೆ ಜಾಸ್ತಿ ವ್ಯೂಸ್ ಬಂದಿದೆ, ಪಾಪ್ಯುಲರ್ ಇದೆ, ಯಾವೊಂದು ಟಾಪಿಕ್ ಬಗ್ಗೆ ಇದೆ ಆ ಟಾಪಿಕ್ ನೀವು ಏನು ಮಾಡಬೇಕು ಮೈಂಡಲ್ಲಿ ಇದು ಮಾಡ್ಕೋಬೇಕು, ನೀವನ್ನ ನೋಡಬೇಕು. ನೋಡಿ ಏನು ಮಾಡಬೇಕು, ಈಗ ನೋಡಿ ವಾಟ್ಸಪ್ ಅಪ್ಡೇಟ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಇನ್ಸ್ಟಾಗ್ರಾಮ್ ಚೇಂಜು, ಈ ರೀತಿ ನಾನು ಆಲ್ಮೋಸ್ಟ್ ನನ್ನೊಂದು ವಿಡಿಯೋ ಟಾಪಿಕ್ಕು ವೈರಲ್ ಆಗಿದೆ. ಆದರೆ ಬಟ್ ನೀವು ಏನು ಮಾಡಬೇಕು, ಇದೇ ಒಂದು ಟಾಪಿಕ್ ಇದೊಂದು ಟಾಪಿಕ್ ಬಗ್ಗೆ ನೀವು ಏನು ಮಾಡಬೇಕು, ವಾಪಸ್ ಅದೇ ಒಂದು ಟಾಪಿಕ್ ಬಗ್ಗೆ ನೀವು ಅದೇ ಟಾಪಿಕ್ ರಿಲೇಟೆಡ್ ವಿಡಿಯೋ ಮಾಡಬೇಕು. ಈ ರೀತಿ ವಿಡಿಯೋ ಮಾಡೋದ್ರೆ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅನ್ಫ್ರೀಸ್ ಆಗುತ್ತೆ ಅಂತ ನೀವು ಕೇಳ್ಬೋದು. 100% ಆಗುತ್ತೆ. ಯಾಕಂದರೆ ಈಗ ಇಲ್ಲಿ ಆ ಒಂದು ವಿಡಿಯೋ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ವೈರಲ್ ಆಗಿದೆ. ಮತ್ತೆ ನೀವು ಅದೇ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಸಬ್ಸ್ಕ್ರೈಬರ್ಸ್ ವಿಡಿಯೋ ನೋಡ್ತಾರೆ, ಅದ್ರ ಜೊತೆ ಯೂಟ್ಯೂಬ್ ವಿಡಿಯೋ ಏನಾಗುತ್ತೆ ಅಂದರೆ ರಿಕಮೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಏನಾಗುತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಟೋಮೆಟಿಕ್ ನಿಮ್ಮ ಯೂಟ್ಯೂಬ್ ಚಾನಲ್ ಫ್ರೀಸ್ ಆಗಿದ್ದು ಕೂಡ ಅನ್ಫ್ರೀಸ್ ಆಗೋ ಚಾನ್ಸಸ್ ತುಂಬ ಇದೆ. 100% ಆಗುತ್ತೆ ಇದು ಮಾಡಿದ್ರೆ. ನೀವು ನೋಡ್ಕೊಂಡು ಟಾಪಿಕ್ ಕವರ್ ಮಾಡ್ಕೊಳ್ಳಿ. ಇದು ಗೊತ್ತಾಗಲಿಲ್ಲಪ್ಪ ಅಂದ್ರೆ ನೀವೇನು ಮಾಡಿ, ನಿಮ್ಮೊಂದು ವೈಟ್ ಹಿಸ್ಟ್ರಿ ಓಪನ್ ಮಾಡ್ಕೋಬೇಕು. ಜಸ್ಟ್ ಏನಲ್ಲ, ನಿಮ್ಮೊಂದು ವೈಟ್ ಹಿಸ್ಟ್ರಿ ಓಪನ್ ಮಾಡಿದ ತಕ್ಷಣ ನೀವೇನು ಮಾಡ್ಕೋ, ಇಲ್ಲಿ ನಿಮ್ಮೊಂದು ರಿಯಲ್ ಟೈಮ್ ವ್ಯೂಸ್ ಅಂತ ತೋರಿಸುತ್ತೆ 24 hours. ನೀವು ಜಸ್ಟ್ ಅದನ್ನು ಕೂಡ ಓಪನ್ ಮಾಡ್ಕೋ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಸ್ವಲ್ಪ ನನ್ನ ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡ್ತಾನೆ. ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ತೆಲಡ ತೋರಿಸ್ತೀನಿ ನೋಡಿ. ರಿಯಲ್ ಟೈಮ್ ಅಂತ ಇದೆ. 24 hours ಎಷ್ಟು ವ್ಯೂಸ್ ಬರ್ತದೆ, ಯಾವ ರೀತಿ ವಿಡಿಯೋ ವೈರಲ್ ಆಯ್ತು, ಇದೆಲ್ಲ ತೋರಿಸುತ್ತೆ. ಇಲ್ಲಿ ನೀವೇನು ಮಾಡೋಕೆ ಅದನ್ನೆಲ್ಲ ನೀವು ಮೈಂಡಲ್ಲಿ ಏನು ಮಾಡ್ಕೋ, ಯಾವ ಟಾಪಿಕ್ ಬಗ್ಗೆ ಅಂದರೆ ಯಾವ ಒಂದು ಟಾಪಿಕ್ಗೆ ಜಾಸ್ತಿ ವ್ಯೂಸ್ ಬಂದರೆ ನನ್ನೊಂದು ಯೂಟ್ಯೂಬ್ ಚಾನಲ್ ಆ ಒಂದು ವಿಡಿಯೋ ನೀವು ಏನು ಮಾಡ್ಕೋ, ಅದೇ ಟಾಪಿಕ್ ಅದೇ ಟೈಟಲ್ ರಿಲೇಟೆಡ್ ನೀವು ವಾಪಸ್ ವಿಡಿಯೋ ಅಪ್ಲೋಡ್ ಮಾಡಬೇಕು. ಅಂದರೆ ವಿಡಿಯೋ ಅಪ್ಲೋಡ್ ಅಂದರೆ ಅದೇ ವಿಡಿಯೋ ಅಪ್ಲೋಡ್ ಮಾಡೋಂಗಿಲ್ಲ, ಮತ್ತೆ ವಾಪಸ್ ನೀವು ಒಂದು ವಿಡಿಯೋ ಶೂಟ್ ಮಾಡಿ ಅದೇ ಟಾಪಿಕ್ ರಿಲೇಟೆಡ್ ವಿಡಿಯೋ ಹಾಕೋಬೇಕು. ನೀವು ಪ್ರತಿಯೊಬ್ಬರು ಕೂಡ ಹಾಕಲೇಬೇಕು. ಈ ರೀತಿ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಮೊದಲನೇದು ಬಂದ್ಬಿಟ್ಟು ನೀವು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡಲೇಬೇಕು. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಏನಪ್ಪ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಅನ್ಫ್ರೀಸ್ ಮಾಡ್ಕೋದ್ರೆ ತುಂಬ ಸಿಂಪಲ್. ನಾನು ನಿಮಗೆ ಮೊದಲನೇ ಬಿಟ್ಬಿಟ್ಟು ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡಿದ್ದೀನಿ. ತುಂಬ ಸಿಂಪಲ್. ಏನಪ್ಪ, ನೀವೇನು ಮಾಡಿ, ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಒಳ್ಳೆ ರೀತಿ ಒಂದು ಟೈಟಲ್ ಹಾಕಬೇಕು, ಒಳ್ಳೆ ರೀತಿ ಡಿಸ್ಕ್ರಿಪ್ಷನ್ ಹಾಕಬೇಕು, ಒಳ್ಳೆ ರೀತಿ ಟ್ಯಾಗ್ಸ್ ಹಾಕಬೇಕು. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಒಳ್ಳೆ ರೀತಿ ತಮ್ಮನೆಲ್ಲ ಒಳ್ಳೆ ರೀತಿ ಟೈಟಲ್, ಒಳ್ಳೆ ರೀತಿ ಡಿಸ್ಕ್ರಿಪ್ಷನ್, ಒಳ್ಳೆ ರೀತಿ ಟ್ಯಾಗ್ಸ್ ಹಾಕಬೇಕು. ಇಷ್ಟು ಹಾಕಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಬೇಕು. ಅದ್ರ ಜೊತೆಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ SEO ಮಾಡಬೇಕು. SEO ಅಂದರೆ ಏನಪ್ಪ ಹೇಳ್ಬೇಕಾ, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಬರುತ್ತೆ. ಇದು ನೀವು SEO ಮಾಡಬೇಕು. SEO ಮಾಡಿದ್ರೆ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರಿಕಮೆಂಡ್ ಆಗುತ್ತೆ. ಆಟೋಮೆಟಿಕ್ ನಿಮ್ಮೊಂದು ವಿಡಿಯೋ ವೈರಲ್ ಆಗೋ ಚಾನ್ಸ್ ಇರುತ್ತೆ, ವೈರಲ್ ಆಗುತ್ತೆ. ಅದರಿಂದ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರಿಕಮೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸರ್ಚಿಂಗ್ಲೇ ಬರುತ್ತೆ. SEO ಮಾಡೋದ್ರೆ ಪ್ರತಿಯೊಬ್ಬರು ಮಾಡಬೇಕು. ಅದ್ರ ಜೊತೆ ಮೇನ್ ಇಂಪಾರ್ಟೆಂಟ್ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಡೆಡ್ ಆಗಿದೆ, ಮೋಟಿವೇಶನ್ ಸಿಗ್ತಲ್ಲ ಅಂತ ನೀವು ಯಾವುದೇ ಕಾರಣಕ್ಕೂ ಡಿಮೋಷನ್ ಅಂದರೆ ನೀವು ವಿಡಿಯೋ ಅಪ್ಲೋಡ್ ಮಾಡಿ ನಿಲ್ಸಕ್ಕೆ ಹೋಗ್ಬಿಡಿ, ವಿಡಿಯೋಗೆ ವ್ಯೂಸ್ ಬರ್ತಲ್ಲ ಅಂತ. ಇವಾಗ ಡೆಡ್ ಆದ್ರೂ ಕೂಡ ಆಟೋಮೆಟಿಕ್ ರಿಕವರ್ ಆಗುತ್ತೆ. ಯಾಕಂದರೆ ಎಕ್ಸಾಂಪಲ್ ನನ್ನ ಚಾನಲ್ ನೋಡಿ, ಅವಾಗ ವ್ಯೂಸ್ ಬರ್ತಿರ್ಕಿಲ್ಲ, ಇವಾಗ ವ್ಯೂಸ್ ಬಂದರೆ ಇವಾಗ 80,000 ಸಬ್ಸ್ಕ್ರೈಬರ್ಸ್ ಇದೆ. ಇದೇ ರೀತಿ ಕೂಡ ಸಕ್ಸಸ್ ಸಿಗಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದ್ರ ಬಟ್ ಎಲ್ಲ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ, ಯಾವುದೇ ಕಾರಣಕ್ಕೂ ವಿಡಿಯೋ ಅಪ್ಲೋಡ್ ಮಾಡಿ ನಿಲ್ಸಕ್ಕೆ ಹೋಗ್ಬಿಡಿ. ಅದ್ರ ಜೊತೆ ಟ್ರೆಂಡಿಂಗ್ ಏನಿದೆ ನ್ಯೂಸ್ ಅದ್ರ ಬಗ್ಗೆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿ. ಅದು ಬಿಟ್ಟು ಒಳ್ಳೆ ಟಾಪಿಕ್ ಬಗ್ಗೆ ಯಾರು ಕೂಡ ವಿಡಿಯೋ ನೋಡಲ್ಲ. ಟ್ರೆಂಡಿಂಗಲ್ಲಿ ವಿಡಿಯೋ ಮಾಡಿ, ಒಳ್ಳೆ ಕಂಟೆಂಟ್ ವಿಡಿಯೋ ಮಾಡಿ. ಆಟೋಮೆಟಿಕ್ ನಿಮ್ಮ ಯೂಟ್ಯೂಬ್ ಚಾನಲ್ ಫ್ರೀಸ್ ಆದರೂ ಕೂಡ ಅನ್ಫ್ರೀಸ್ ಆಗುತ್ತೆ. ಏನೋ ಜಸ್ಟ್ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತು ಮುಗಿಸಿ ಪ್ರತಿ ಒಬ್ಬರಿಗೆ ಮೆಂಬರ್ಸ್ ಎಲ್ಲರೂ ಕೂಡ ತುಂಬ ಶಕ್ಯದ, ಆದರೂ ಕೂಡ ವಿಡಿಯೋ ಮಾಡ್ತಾಯಿದ್ದೀನಿ. ಎಷ್ಟು ಬೆವರು ಬಂದಿದೆ, ಇದಕ್ಕಾದರೂ ಒಂದು ಲೈಕ್ ಚಿಕ್ಕದ ಈ ಪ್ರೀತಿಯಿಂದ ಕಮೆಂಟ್ ಆಗಿದೆ. ಇವತ್ತು ಮುಗಿಸಿ ಪ್ರತಿ ಒಬ್ಬರಿಗೆ ಮೆಂಬರ್ಸ್ ಎಲ್ಲರೂ ಕೂಡ ಜೀವನ ಮತ್ತೆ ನೆಕ್ಸ್ಟ್ ಎಲ್ಲ ಬಾಯ್.